10 నిమిషాలు నేనే ఫోన్ చేస్తాను. ಉಗ್ರವಾದಿಗಳನ್ನ ಗಲ್ಲಿಗೇರಿಸಲು ಒತ್ತಾಯಿಸಿ ಶಾಂತಿಯುತ ಪಂಚಿನ ಮೆರವಣಿಗೆ ಶ್ರೀನಿವಾಸಪುರ. ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿರುವ ದಾಳಿಯ ಭಯಾನಕ ಘಟನೆಯಲ್ಲಿ ಪ್ರಾಣ ಕಳೆದುಕೊಂಡ ಅಮಾಯಕರಿಗೆ ಶ್ರದ್ಧಾಂಜಲಿ ಹಾಗೂ ಘಟನೆಕಾರಕರಾದ ಉಗ್ರವಾದಿಗಳನ್ನ ಗಲ್ಲಿಗೇರಿಸಲು ಒತ್ತಾಯಿಸಿ ಶ್ರೀನಿವಾಸಪುರದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸಮುದಾಯಗಳು ಒಗ್ಗಟ್ಟಾಗಿ ಶಾಂತಿಯುತವಾಗಿ ಪಂಚಿನ ಮೆರವಣಿಗೆ ಮೂಲಕ ಪ್ರತಿಭಟಿಸಿದರು. ಕಳೆದ ದಿನಗಳ ಹಿಂದೆ ಪಾಕಿಸ್ತಾನ್ಗೆ ಸೇರಿದ 3 ಹಾಗೂ ಭಾರತಕ್ಕೆ ಸೇರಿದ ಒಬ್ಬ ಉಗ್ರಗಾಮಿ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಅಮಾಯಕರ ಮೇಲೆ ಗುಂಡಿನ ದಾಳಿ ನಡೆಸಿ ಭೀಕರವಾಗಿ ಹತ್ಯೆ ಮಾಡಿದ್ದರ ಹಿನ್ನೆಲೆ ದೇಶದ ವಿವಿಧೆಡೆ ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಲು ಒತ್ತಾಯಿಸಿ ಶಾಂತಿಯುತವಾಗಿ ಪ್ರತಿಭಟಿಸಲಾಗುತ್ತಿದೆ. ಅದೇ ರೀತಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಹಿಂದೂ ಹಾಗೂ ಮುಸ್ಲಿಂ ಸೋದರರು ಒಂದಾಗಿ ಪಟ್ಟಣದ ಪುರಸಭಾ ಕಚೇರಿಯಿಂದ ತಾಲೂಕು ಕಚೇರಿ ಆವರಣದ ಅಂಬೇಡ್ಕರ್ ಪುತ್ಥಳಿವರೆಗೆ ಶಾಂತಿಯುತವಾದ ಪಂಚಿನ ಮೆರವಣಿಗೆಯನ್ನು ಮಾಡುವ ಮೂಲಕ ಉಗ್ರಗಾಮಿಗಳನ್ನು ಗಲ್ಲಿಗೇರಿಸಿ ಪುನಃ ಇಂತಹ ಘಟನೆಗಳು ಮರುಕಳಿಸದಂತೆ ಒತ್ತಾಯಿಸಿದರು. ವರದಿ ಶಿವಪ್ರಸಾದ್, ಶ್ರೀನಿವಾಸಪುರ. ನಾವು ಈ ದೇಶದ ಒಗ್ಗಟ್ಟಿಗಾಗಿ ಹಿಂದೂ ಮುಸ್ಲಿಮ್ಸ್ ಅಲ್ಲ, ಪ್ರತಿ ಧರ್ಮದವರು ಸಹ ಇದರಲ್ಲಿ ಭಾಗವಹಿಸಬೇಕು. ಮೊನ್ನೆ ನಡೆದಿರ್ತಕ್ಕಂಥ ಪಹಲ್ಗಾಮ್ ಕೃತ್ಯವನ್ನು ತೀವ್ರವಾಗಿ ಖಂಡಿಸಬೇಕಾಗಿದೆ. ಎಲ್ಲರೂ ಒಂದಾಗಿ ರಾಜಕೀಯ ಪಕ್ಷ ಭೇದ ಮರೆಯಬೇಕು. ಈ ವಿಷಯದಲ್ಲಿ ಯಾರೇ ಆಗಲಿ ದಯಮಾಡಿ ರಾಜಕೀಯ ಟೀಕೆಯಲ್ಲಿ ಅವಕಾಶ ಮಾಡಿಕೊಡಬೇಡಿ. ನನ್ನ ಸ್ನೇಹಿತರಲ್ಲೂ ನಮ್ಮ ಯಂಗ್ಸ್ಟರ್ಸ್ ಕೂಡ ನನ್ನ ಅದೇ ವಿನಂತಿ, ಯಾವುದೇ ಕಾಮೆಂಟ್ಸು ಸಹ ನಾವು ಅದನ್ನು ದೇಶದ ವಿರುದ್ಧವಾಗಿ ಸರ್ಕಾರದ ವಿರುದ್ಧವಾಗಿ ಮಾಡಬಾರ್ದು. ಯಾವುದೇ ಸರ್ಕಾರ ಇರಲಿ, ಭಾರತ ಸರ್ಕಾರ ಪ್ರಧಾನಮಂತ್ರಿ ಯಾರೇ ಇರಲಿ, ಭಾರತ ದೇಶದ ಪ್ರಧಾನಮಂತ್ರಿಗಳೇ, ಸರ್ಕಾರಕ್ಕೆ ನಾವೆಲ್ಲರೂ ಬೆಂಬಲವಾಗಿರಬೇಕು. ನಾವಿದ್ದೀವಿ ಅಂತ ತೋರಿಸ್ಬೇಕು. ನಮ್ಮ ಕ್ಷುಲ್ಲಕ ರಾಜಕಾರಣಗಳಿಂದಾಗಿ ನಮ್ಮ ದೇಶಕ್ಕೆ ಅವಮಾನ ಆಗೋದು ಬೇಡ, ದೇಶದ ಸಮಗ್ರತೆಗೆ ಭಂಗ ಬರೋದು ಬೇಡ. ನಮ್ಮ ದೇಶ ಯಾವತ್ತು ಹಿಂಗೆ ಇರಬೇಕು, ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತ ಯಾವತ್ತು ಗಾಂಧೀಜಿ ಹೇಳ್ಕೊಟ್ಟು ಹೋಗಿದ್ದಾರೋ ಅದೇ ಸ್ಲೋಗನ್ ನಾವು ಆಚರಿಸಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲೂ ಸಹ ಅದನ್ನೇ ಹೇಳಿ ಹೋಗಿದ್ದಾರೆ. ಅಂತಹ ಮಹನೀಯರು ನಾವು ಮರೆಯಬಾರ್ದು. ಅವ್ರ ಮುಂದೆ ನಾವು ಯಾವ ತೃಣಮೂಲರು, ನಾವು ತೃಣಕ್ಕೆ ಸಮಾನ, ಹುಲ್ಗೆ ಸಮಾನರು. ದಯಮಾಡಿ ಅವರೆಲ್ಲರ ಆದರ್ಶವನ್ನು ನಾವು ಪಾಲಿಸಬೇಕು. ಇದೇ ಒಗ್ಗಟ್ಟಾಗಿ ದೇಶಕ್ಕೆ ನಾವು ಬೆಂಬಲವಾಗಿ ನಿಲ್ಲಬೇಕು. ಯಾವ ರೀತಿ ದುಷ್ಕೃತ್ಯಕ್ಕೆ ಅವರು ಕಾರಣರಾಗಿದ್ದಾರೋ ಟೆರರಿಸ್ಟ್ಗಳು, ಅವ್ರಿಗೆ ಸಪೋರ್ಟ್ ಕೊಟ್ಟಿರ್ತಕ್ಕಂಥ ಪಾಕಿಸ್ತಾನ ದೇಶಕ್ಕೆ ನಾವೆಲ್ಲರೂ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇಡೀ ಭಾರತ ದೇಶ ಎದ್ದು ನಿಂತರೆ ಪಾಕಿಸ್ತಾನ ಯಾವ ಮೂಲೆಗೂ ಸರಿ ಹೋಗೋದಿಲ್ಲ. ಒಂದು ಅಣು ಕೂಡ ನೀವು ಸಾಲೋದಿಲ್ಲ. ನೀವು ನಮ್ಮ ಮೇಲೆ ಚಾಲೆಂಜ್ ಮಾಡೋಕ್ಕಾಗೋದೇ ಇಲ್ಲ. ಭಾರತ ಸೈನ್ಯ ಒಂದೇ ಅಲ್ಲ, ಇಡೀ ಭಾರತ ದೇಶ ಪ್ರಜೆಗಳೆಲ್ಲರೂ ನಾವು ಒಂದಾಗಿರ್ತೇವೆ. ಖಬರ್ದಾರ್ ಪಾಕಿಸ್ತಾನ್, ಪಾಕಿಸ್ತಾನ ಅವ್ರ ಒಂದೇ ಎಚ್ಚರಿಕೆ, ಹಿಂದೂ ಮುಸ್ಲಿಂ ಅಲ್ಲಿ ಗಲಾಟೆಗಳು ತಂದು ದೇಶ ವಿಭಜನೆ ಮಾಡ್ತೀವಿ ಅನ್ನೋದು ಅವ್ರ ಕನಸು. ಇವತ್ತೇನ್ ಕಾಶ್ಮೀರದಲ್ಲಿ ಅಟ್ಯಾಕ್ ಆಯ್ತು, ಅಲ್ಲಿರೋ ಮುಸ್ಲಿಮ್ಸೇ ಆ ಟೆರರಿಸ್ಟ್ಗಳನ್ನ ಅಟ್ಯಾಕ್ ಮಾಡಿ ಹಿಂದೂಗಳನ್ನ ಎತ್ಕೊಂಡ್ಬಂದು ಸುರಕ್ಷಿತ ಜಾಗದಲ್ಲಿ ತಲುಪಿಸಿ ಏನು ಇವತ್ತು ಆಗಿದೆ ಕೃತ್ಯ ಅಲ್ಲಿ, ಅದನ್ನ ಅವರೇ ತಿರಸ್ಕಾರ ಮಾಡಿದ್ದಾರೆ. ಇದು ಅವ್ರದ್ದು ಹಗಲುಗನಸು. ಪಾಕಿಸ್ತಾನ್ಗೆ ಇದೇ ಎಚ್ಚರಿಕೆ. ಯಾವತ್ತೂ ಅವ್ರು ಹಿಂದೂ ಮುಸ್ಲಿಂ ಅಲ್ಲಿ ಏನು ನಾವು ಬಾಯಿ ಅನ್ಕೊಂಡು ಬೇರೆ ಮಾಡೋ ಸಾಧ್ಯನೇ ಇಲ್ಲ. ಈ ಎಚ್ಚರಿಕೆ ಅವರು ಗ್ರಹಿಸ್ತಾ ಟೆರರಿಸ್ಟ್ ಅಟ್ಯಾಕ್ ಖಂಡನೆ ಮಾಡಬೇಕು. ಪಾಕಿಸ್ತಾನ ಅದನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳಿ ನಾನು